ಸ್ನೇಹಿತರೆ, ನಮ್ಮ ಚುನಾವಣೆಗಳು ಹೇಗಿರಬೇಕು, ಭಾರತೀಯ ಪ್ರಜಾಪ್ರಭುತ್ವ ಹಾಗೂ ಚುನಾವಣಾ ಪದ್ಧತಿಗಳಲ್ಲಿ ಆಗಲೇಬೇಕಾಗಿರುವಂತಹ ಕೆಲವು ಸುಧಾರಣೆಗಳು ಅಥವಾ ಮಾರ್ಪಾಟುಗಳು ಯಾವುವು ಎನ್ನುವುದರ ಬಗ್ಗೆ ನಾನೀಗ ಚರ್ಚಿಸುತ್ತಿದ್ದೇನೆ. ಇದು ಕೇವಲ ನನ್ನೊಬ್ಬನ ಅಭಿಪ್ರಾಯವಲ್ಲ, ಬಹಳಷ್ಟು ಜನರ, ಬಹಳಷ್ಟು ಪಕ್ಷಗಳ ಅಭಿಪ್ರಾಯವೂ ಹೌದು. ಆದರೆ ಕೇವಲ ಅನುಷ್ಠಾನ ಮಾಡಲು ಮಾತ್ರ ಎಲ್ಲ ಸರ್ಕಾರಗಳು, ಎಲ್ಲ ಪಕ್ಷಗಳು ಕೂಡ ಹಿಂದೆ ಸರಿದಿವೆ. ಆದಷ್ಟು ಜನರ ಜ್ಞಾನವನ್ನ, ವಿವೇಕವನ್ನ, ಬಡತನವನ್ನ ಹೇಗೆ ಬಂಡವಾಳವನ್ನಾಗಿ ಮಾಡಿಕೊಳ್ಳಬೇಕು ಎನ್ನುವುದನ್ನೇ ಎಲ್ಲ ಪಕ್ಷಗಳು ಕೂಡ ಗುರಿಯಾಗಿಸಿಕೊಂಡಿವೆ. ನಮ್ಮ ಚುನಾವಣೆ ಹೇಗಿರಬೇಕು ಅಂದ ತಕ್ಷಣ ಮುಕ್ತವಾಗಿರಬೇಕು ಎಂಬುದು ಸರ್ವೇ ಸಾಧಾರಣವಾಗಿ ಕೇಳಿಬರುವಂತಹ ಮಾತು. ಆದರೆ ಈ ಮುಕ್ತ ಎನ್ನುವ ಮಾತಿನ ವ್ಯಾಪ್ತಿ ಎಷ್ಟು ಎನ್ನುವುದನ್ನ ತಿಳಿಯಬೇಕಿದೆ. ಮುಕ್ತ ಎನ್ನುವುದರ ಅರ್ಥ ಚುನಾವಣೆಯಲ್ಲಿ ಯಾವುದೇ ಅಕ್ರಮಗಳಿರಬಾರದು, ಮತದಾರರ ಮೇಲೆ ಯಾವುದೇ ರೀತಿಯ ಒತ್ತಡ ತಂತ್ರವನ್ನ ಉಪಯೋಗಿಸಬಾರದು, ಮತದಾರ ಮುಕ್ತ ಮನಸ್ಸಿನಿಂದ ಪೂರ್ವಾಪರ ಯೋಚಿಸಿ ಯಾವುದೇ ಪೂರ್ವಾಗ್ರಹಕ್ಕೆ ಒಳಗಾಗದೆ ಮತ ನೀಡುವ ಅವಕಾಶ ಇರಬೇಕು ಎನ್ನುವುದು. ಆದರೆ ದುರದೃಷ್ಟವಶಾತ್ ಪ್ರತಿ ಬಾರಿ ಚುನಾವಣೆ ನಡೆದಾಗಲೂ ಕೂಡ ಆಡಳಿತ ಪಕ್ಷದಿಂದ ಅಧಿಕಾರದ ದುರುಪಯೋಗ, ಚುನಾವಣೆಯಲ್ಲಿ ಆಡಳಿತ ಯಂತ್ರದ ದುರ್ಬಳಕೆ, ಭ್ರಷ್ಟಾಚಾರ ಇವು ವಿರೋಧ ಪಕ್ಷಗಳಿಂದ ಕೇಳಿಬರುವ ಆರೋಪ. ಆದರೆ ತಮಾಷೆ ಎಂದರೆ ಯಾವುದೇ ಒಂದು ಪಕ್ಷ ಆಡಳಿತಕ್ಕೆ ಬಂದರೂ ಕೂಡ ಈ ಆರೋಪದಲ್ಲಿ ಏನೂ ವ್ಯತ್ಯಾಸ ಇರುವುದಿಲ್ಲ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಜನತೆಗೆ ಈ ಚುನಾವಣೆಗಳ ಮೇಲಿನ ವಿಶ್ವಾಸವೇ ಹೊರಟು ಹೋಗಬಹುದೆಂಬ ಕಾರಣಕ್ಕೆ ಪ್ರತಿಯೊಬ್ಬರೂ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕು, ಗಂಭೀರವಾಗಿ ಯೋಚಿಸಬೇಕು. ಈ ಚುನಾವಣಾ ಭ್ರಷ್ಟಾಚಾರದಿಂದ ಭಾರತ ಮಾತ್ರವಲ್ಲ, ಜಗತ್ತಿನ ಯಾವ ರಾಷ್ಟ್ರವೂ ಕೂಡ ಮುಕ್ತವಾಗಿಲ್ಲ. ಈ ಕಾರಣಗಳು ಬಹಳ ಸುಲಭವಾಗಿಯೇ ಅರ್ಥವಾಗುವಂತಹದ್ದು. ಆಡಳಿತ ಪಕ್ಷಕ್ಕೆ ಸಕಾರಣವಾಗಿಯೇ ಸರ್ಕಾರಿ ನೌಕರರಿಂದ ಸಹಕಾರ ದೊರೆಯುತ್ತದೆ. ಈ ಸರ್ಕಾರಿ ನೌಕರರಲ್ಲಿ ಎಲ್ಲರೂ ಭ್ರಷ್ಟರೆಂದೇನೂ ಅಲ್ಲ. ಆದರೆ ತಾವು ಸಹಕಾರ ನೀಡದೇ ಇದ್ದರೆ ಮುಂದೆ ತಮಗೆ ಎಂತಹ ಕಿರುಕುಳಗಳು ಎದುರಾಗುತ್ತವೆಯೋ ಎಂಬ ಭಯದಿಂದ ಬಹಳಷ್ಟು ನೌಕರರು ಆಡಳಿತ ಪಕ್ಷದೊಡನೆ ಶಾಮೀಲಾಗುತ್ತಾರೆ. ಎರಡನೆಯದಾಗಿ, ಆಡಳಿತ ಪಕ್ಷ ಚುನಾವಣೆ ಸಮಯದಲ್ಲಿ ತಮಗೆ ಅನುಕೂಲವಾಗಿರುವಂತಹ ಅಧಿಕಾರಿಗಳನ್ನೇ ಮುಖ್ಯವಾದಂತಹ ಚುನಾವಣಾ ಕ್ಷೇತ್ರಗಳಿಗೆ ವರ್ಗ ಮಾಡುತ್ತದೆ. ಚುನಾವಣೆಯಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿರಲು ಇದು ಕೂಡ ಒಂದು ಕಾರಣ. ಹಾಗಾಗಿ ಚುನಾವಣಾ ಅಧಿಕಾರಿಗಳಾಗಲಿ, ಸಿಬ್ಬಂದಿಯಾಗಲಿ, ಪೊಲೀಸ್ ಆಗಲಿ ಕೇವಲ ಹೊರ ರಾಜ್ಯಗಳಿಂದಲೇ ಕರೆಯಿಸಿಕೊಳ್ಳಬೇಕು. ಆಗ ಲೋಕಲ್ ಪ್ರೆಷರ್ ಅಥವಾ ಸ್ಥಳೀಯ ವ್ಯಕ್ತಿಗಳ, ಸ್ಥಳೀಯ ಮುಖಂಡರ ಪ್ರಭಾವ ಸ್ವಲ್ಪ ಕಡಿಮೆಯಾಗುತ್ತದೆ. ಚುನಾವಣಾ ಆಯೋಗ ಒಂದು ಸ್ವಾಯತ್ತ ಸಂಸ್ಥೆಯಾದರೂ ಕೂಡ ಅದು ಸರ್ಕಾರದ ಒತ್ತಡವನ್ನು ಮೀರಿ ಕೆಲಸ ಮಾಡಲು ಅಸಾಧ್ಯ. ಅದು ಆಡಳಿತ ಪಕ್ಷದ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಲೇಬೇಕಾಗುತ್ತದೆ. ಯಾವುದೇ ಪಕ್ಷ ಆಡಳಿತಕ್ಕೆ ಬಂದರೂ ಕೂಡ ಈ ಪರಿಸ್ಥಿತಿಯಲ್ಲೂ ಯಾವುದೇ ಬದಲಾವಣೆ ಇರುವುದಿಲ್ಲ. ಮೂಲತಃ ನಮ್ಮ ಚುನಾವಣಾ ಪದ್ಧತಿಯಲ್ಲಿ ದೋಷ ಇರುವುದನ್ನು ನಾವು ಗಮನಿಸಬೇಕು. ನಮ್ಮ ಎಷ್ಟೋ ಜನ ಮತದಾರರಿಗೆ ತಾವೇಕೆ ಮತ ನೀಡುತ್ತಿದ್ದೇವೆಂಬ ವಿಷಯವೇ ತಿಳಿದಿರುವುದಿಲ್ಲ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ಅನಂತರವೂ ಕೂಡ ಕೇವಲ 50% ಮತದಾನ ನಡೆದರೆ ಅದೇ ಭಾರಿ ಮತದಾನ ಎಂದು ಭಾವಿಸುವುದು. ಹೆಚ್ಚು ಕಡಿಮೆ ಅರ್ಧದಷ್ಟು ಮತದಾರರು ಚುನಾವಣಾ ಪ್ರಕ್ರಿಯೆಯಿಂದ ಹೊರಗಿರುವುದು ನಮ್ಮ ಚುನಾವಣಾ ಪದ್ಧತಿಯಲ್ಲಿ ಇರುವ ನ್ಯೂನತೆಗೆ ಇದು ಕೈಗನ್ನಡಿ. ಯಾರೇ ಆಡಳಿತಕ್ಕೆ ಬಂದರೂ ಕೂಡ ಸರ್ಕಾರದ ಕಾರ್ಯವೈಖರಿಯಲ್ಲಿ ಯಾವ ಬದಲಾವಣೆಗಳು ಕೂಡ ಆಗುವುದಿಲ್ಲ ಎಂಬುದೇ ಬಹಳಷ್ಟು ನಾಗರಿಕರು ಮತದಾನದಲ್ಲಿ ನಿರಾಸಕ್ತಿ ವಹಿಸಲು ಮುಖ್ಯ ಕಾರಣ. ಮತದಾರರ ಪಟ್ಟಿಯಲ್ಲಿ ಇರುವವರು ಒಂದು ಸಣ್ಣ ಗುಂಪಾದರೆ ಕಾರಣಾಂತರಗಳಿಂದ, ಅಂದರೆ ಹಲವಾರು ಕಾರಣಗಳಿಂದ ಮತದಾರರ ಪಟ್ಟಿಯಲ್ಲಿ ಹೆಸರು ಬಿಟ್ಟು ಹೋದ, ಜನಗಣತಿಯಲ್ಲಿ ತಮ್ಮ ಹೆಸರನ್ನೇ ನೀಡದೆ ಉಳಿದವರ ಪ್ರಮಾಣವಷ್ಟು ಇನ್ನೂ ಹೆಚ್ಚು. ಇದಕ್ಕೆ ಬಹಳಷ್ಟು ಕಾರಣಗಳನ್ನ ಮುಂದೆ ಇಡಬಹುದು. ಚುನಾವಣೆಯಲ್ಲಿ ಆಡಳಿತ ಪಕ್ಷದಿಂದ ನಡೆಯುವ ಇನ್ನೊಂದು ಭಾರಿ ಅಕ್ರಮವೆಂದರೆ ಸರ್ಕಾರಿ ಸ್ವಾಮ್ಯದ ಪ್ರಸಾರ ಮಾಧ್ಯಮಗಳ ದುರುಪಯೋಗ. ಆಡಳಿತ ಪಕ್ಷ ರೇಡಿಯೋ, ಟೆಲಿವಿಷನ್ಗಳನ್ನ ಸ್ವಂತ ಆಸ್ತಿ ಎಂಬಂತೆ ಉಪಯೋಗಿಸಿಕೊಳ್ಳುತ್ತದೆ.
ಎನ್ನುವ ವಿರೋಧ ಪಕ್ಷಗಳ ಟೀಕೆಯಲ್ಲಿ ಹುರಳಿಲ್ಲದೇ ಇಲ್ಲ. ಚುನಾವಣೆಯ ಸಮಯದಲ್ಲಿ ಮಾತ್ರವಲ್ಲದೆ ಸಾಮಾನ್ಯ ದಿನಗಳಲ್ಲೂ ಕೂಡ ಆಡಳಿತ ಪಕ್ಷದ ಬಟ್ಟಂಗಿಯಂತೆ ಆಡಳಿತ ಪಕ್ಷದ ಸಣ್ಣ ವಿಷಯಕ್ಕೂ ಕೂಡ ಮಹತ್ವ ಕೊಟ್ಟು ಪ್ರಸಾರ ಮಾಡುವ ಈ ಮಾಧ್ಯಮಗಳು ವಿರೋಧ ಪಕ್ಷಗಳ ವಿಷಯದಲ್ಲಿ ಮುಖ್ಯ ವಿಷಯಗಳಿಗೂ ಕೂಡ ಅವಕಾಶ ಕೊಡದೆ ಅವರಲ್ಲಿನ ಒಡಕಿನ ಬಗ್ಗೆ ಗಮನ ಕೇಂದ್ರೀಕರಿಸುವುದು, ಆಳುವವರಿಂದ ಶಹಬಾಷ್ಗಿರಿ ಪಡೆಯಲೇ ಈ ಎಲ್ಲ ಡಂಬರಾಟ ಎಂದು ಜನಸಾಮಾನ್ಯರಿಗೂ ಕೂಡ ತಿಳಿದಿದೆ. ಈ ದೃಷ್ಟಿಯಿಂದ ಈ ಪ್ರಸಾರ ಮಾಧ್ಯಮಗಳಿಗೆ ಸರ್ಕಾರದ ಹಸ್ತಕ್ಷೇಪವಿರದಂತೆ ಸ್ವಾಯತ್ತತೆ ನೀಡುವುದು ಚುನಾವಣಾ ಸುಧಾರಣೆಯ ದೃಷ್ಟಿಯಿಂದ ಒಳ್ಳೆಯದು. ಈ ಸಂಪರ್ಕ ಮಾಧ್ಯಮಗಳು ಜನತೆಯ ಮೇಲೆ ಎಂತಹ ಗಾಢ ಪರಿಣಾಮ ಬೀರುತ್ತವೆ ಎನ್ನುವುದು ಎಲ್ಲರಿಗೂ ಕೂಡ ಗೊತ್ತು. ಬಹಳಷ್ಟು ಸಮಯ ಪಕ್ಷದ ಅಧ್ಯಕ್ಷನೇ ರಾಷ್ಟ್ರದ ಪ್ರಧಾನಿಯಾಗಿರುವುದರಿಂದ ಅಥವಾ ರಾಜ್ಯದ ಮುಖ್ಯಮಂತ್ರಿಯೇ ಆ ರಾಜ್ಯದ ಪಕ್ಷದ ಅಧ್ಯಕ್ಷನಾಗಿರುವುದರಿಂದ ಸರ್ಕಾರದ ಹೆಲಿಕಾಪ್ಟರ್ಗಳನ್ನು ಬಳಸಿ ರಾಷ್ಟ್ರಾದ್ಯಂತ ಅಥವಾ ರಾಜ್ಯಾದ್ಯಂತ ಪ್ರವಾಸ ಮಾಡಿ ತಮ್ಮ ಪಕ್ಷದ ಪರವಾಗಿ ಚುನಾವಣಾ ಪ್ರಚಾರ ನಡೆಸಬಹುದು. ಇದು ಆಡಳಿತ ಪಕ್ಷಕ್ಕಿರುವ ಒಂದು ದೊಡ್ಡ ಅವಕಾಶ. ಆದರೆ ವಿರೋಧ ಪಕ್ಷದ ಅಧ್ಯಕ್ಷರಿಗೆ ಈ ಅವಕಾಶ ಇರುವುದಿಲ್ಲ. ಆದ್ದರಿಂದಲೇ ನಮ್ಮ ಹಿಂದಿನ ರಾಷ್ಟ್ರ ನಾಯಕರು ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಇರಬೇಕೆಂದು ಬಯಸಿದ್ದರು. ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾದ ಮೇಲೆ ಸರ್ಕಾರದ ಯಾವುದೇ ನೌಕರರನ್ನ ವರ್ಗ ಮಾಡಬಾರದು. ಸರ್ಕಾರದ ಪರವಾಗಿ ಮತದಾರರಿಗೆ ಯಾವುದೇ ರೀತಿಯ ತೆರಿಗೆ ವಿನಾಯಿತಿ, ಲಾಭದ ಭರವಸೆಗಳನ್ನು ನೀಡಬಾರದೆಂದು ಚುನಾವಣಾ ಆಯೋಗದಿಂದ ಸ್ಪಷ್ಟ ನಿರ್ದೇಶನವಿದ್ದರೂ ಕೂಡ ಈ ನಿರ್ದೇಶನಗಳನ್ನ ಯಾವ ಸರ್ಕಾರಗಳು ಕೂಡ 100ಕ್ಕೆ 100ರಷ್ಟು ಪಾಲಿಸುತ್ತಿಲ್ಲ ಎನ್ನುವುದು ಆಯೋಗಕ್ಕೆ ತಿಳಿದಿದ್ದರೂ ಆಯೋಗ ಯಾವುದೇ ಕ್ರಮ ಕೈಗೊಳ್ಳಲಾರದ ಅಸಹಾಯಕ ಪರಿಸ್ಥಿತಿಯಲ್ಲಿದೆ. ಅಕಸ್ಮಾತ್ ಇಂತಹ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತಂದರೂ ಕೂಡ ಆಡಳಿತ ಪಕ್ಷ ಮೊದಲೇ ತನಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಂಡೇ ಚುನಾವಣೆ ಘೋಷಿಸುವ ವ್ಯವಸ್ಥೆಯೂ ಕೂಡ ಮಾಡುತ್ತದೆ. ಈ ಎಲ್ಲಕ್ಕಿಂತ ಮುಖ್ಯವಾದದ್ದು ಚುನಾವಣೆಗಳಲ್ಲಿ ಹಣದ ಬಳಕೆ, ಧರ್ಮ, ಜಾತಿ, ಪಂಗಡಗಳನ್ನ ಎತ್ತಿಕಟ್ಟುವುದು. ಪ್ರತಿ ಚುನಾವಣಾ ಕ್ಷೇತ್ರದಲ್ಲೂ ಕೂಡ ಅಭ್ಯರ್ಥಿ ಯಾವ ಜಾತಿಯವನೋ ಆ ಜಾತಿಯ ಎಷ್ಟು ಮತದಾರರಿದ್ದಾರೆ ಎಂದೇ ಲೆಕ್ಕ ಹಾಕಲಾಗುತ್ತದೆ. ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಾಗಲೂ ಕೂಡ ಜಾತಿಯನ್ನೇ ಅಳತೆಗೋಲನ್ನಾಗಿ ಮಾಡಿಕೊಳ್ಳುತ್ತದೆಯೇ ಹೊರತು ಅರ್ಹತೆಯನ್ನಲ್ಲ. ಹಣದ ಹಾವಳಿಯಂತೂ ಹೇಳಲಾಗದಷ್ಟು. ಆಡಳಿತ ಪಕ್ಷದ ಹಿಂದೆ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು, ಮಾಫಿಯಾದರುಗಳೂ ಇರುತ್ತಾರೆ. ಅವರು ಸಾಧ್ಯವಾದಷ್ಟು ಹಣದಲ್ಲಿ ಓಟುಗಳನ್ನು ಕೊಳ್ಳುತ್ತಾರೆ. ಆ ಮೂಲಕ ಆಡಳಿತ ಪಕ್ಷದ ಮೇಲೆ ಹಿಡಿತ ಬಿರಿಸಿಕೊಂಡು ತಮ್ಮ ಕೆಲಸಗಳನ್ನ ಮಾಡಿಸಿಕೊಳ್ಳುತ್ತಾರೆ. ಅವರು ಖರ್ಚು ಮಾಡಿದ 100 ಪಟ್ಟು ಸಂಪಾದಿಸಿಕೊಳ್ಳುತ್ತಾರೆ. ಆದ್ದರಿಂದ ನಮ್ಮ ಚುನಾವಣೆಯ ಮೇಲೆ ಜನರು ವಿಶ್ವಾಸ ಕಳೆದುಕೊಳ್ಳುವ ಮೊದಲೇ ಚುನಾವಣೆಯನ್ನ ಸಾಧ್ಯವಾದಷ್ಟು ಸರ್ಕಾರದ ಹಸ್ತಕ್ಷೇಪದಿಂದ ತಪ್ಪಿಸಲು ಚುನಾವಣೆಯನ್ನ ಪ್ರಕಟಿಸಿದೊಡನೆ ಆಡಳಿತ ಪಕ್ಷ ತನ್ನ ನೇತೃತ್ವದ ಸರ್ಕಾರವನ್ನು ವಿಸರ್ಜಿಸಿ ದೇಶದಲ್ಲಿ, ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ಜಾರಿಗೆ ತರಬೇಕು. ಆಗಲಾದರೂ ಪರಸ್ಪರ ಅಧಿಕಾರ ದುರುಪಯೋಗದ ಮಾತುಗಳು ಕಡಿಮೆ ಆಗಬಹುದು. ಒಬ್ಬನೇ ವ್ಯಕ್ತಿ 2-3 ಬಾರಿ ಮತದಾನ ಮಾಡುತ್ತಾನೆ. ಇಂತಹ ಕ್ರಮಗಳನ್ನು ತಪ್ಪಿಸಲು ಪ್ರತಿಯೊಬ್ಬ ಮತದಾರರಿಗೂ ಕೂಡ ಗುರುತು ಚೀಟಿ ನೀಡಬೇಕೆಂಬುದು ಒಂದು ಸಲಹೆ. ನಮ್ಮ ರಾಜಕಾರಣಿಗಳು ಇಷ್ಟ ಬಂದಂತೆ ಮಾತನಾಡುವುದು, ಪತ್ರಿಕೆಗಳು, ಪ್ರಸಾರ ಮಾಧ್ಯಮಗಳು ಅದನ್ನು ಒಂದು ದೊಡ್ಡ ಸುದ್ದಿ ಎಂಬಂತೆ ಪ್ರಸಾರ ಮಾಡುವುದು ಕೂಡ ಸಾಮಾನ್ಯವಾಗಿದೆ. ರಾಜಕಾರಣಿಗಳು ಯಾವುದೇ ಮಾತನಾಡುವಾಗ, ಭರವಸೆ ನೀಡುವಾಗ ಅದು ಸಾಧ್ಯವೇ ಇಲ್ಲವೇ ಎಂದು ಕೂಡ ಯೋಚಿಸುವುದಿಲ್ಲ. ಒಂದು ಕುಟುಂಬಕ್ಕೆ 1 ಪಡಿತರ ಚೀಟಿ ಪಡೆಯಲೇ ಹರಸಾಹಸ ಮಾಡುವಾಗ ಪ್ರತಿ ಮತದಾರನೂ ಕೂಡ ಕಡ್ಡಾಯವಾಗಿ ಗುರುತಿನ ಚೀಟಿ ಪಡೆಯಲೇಬೇಕೆಂದರೆ ಅದಕ್ಕಿಂತ ಮತ ನೀಡದಿರುವುದೇ ಅನುಕೂಲ ಎಂದು ಪ್ರತಿಯೊಬ್ಬ ಮತದಾರನೂ ಕೂಡ ಯೋಚಿಸಬಹುದು. ನಮ್ಮಂತಹ ಬೃಹತ್ ರಾಷ್ಟ್ರದಲ್ಲಿ ಜನಸಾಮಾನ್ಯರು ನೀಡುವ ತೆರಿಗೆ ಹಣ ಈಗಾಗಲೇ ಚುನಾವಣಾ ಕಾರ್ಯಕ್ಕಾಗಿ ಭಾರೀ ಪ್ರಮಾಣದಲ್ಲಿ ಖರ್ಚಾಗುತ್ತಿರುವಾಗ ಗುರುತಿನ ಚೀಟಿಯಂತಹ ಹೊಸ ವ್ಯವಸ್ಥೆ ಜಾರಿಗೆ ತಂದರೆ ನಮಗೆ ಚುನಾವಣೆಯೇ ಬೇಡ, ಬೇಕಾದರೆ ಸರ್ವಾಧಿಕಾರವೇ ಇರಲಿ ಎಂದು ಜನಸಾಮಾನ್ಯರು ಹೇಳಿದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮತದಾನದ ಅನಂತರ ಬೆರಳಿಗೆ ಹಚ್ಚುವ ಮಸಿಯನ್ನ 2 ನಿಮಿಷದಲ್ಲಿ ತೊಳೆದುಕೊಳ್ಳಬಹುದೆಂಬುದು ಎಲ್ಲರಿಗೂ ಗೊತ್ತು.
ಈ ರೀತಿ ಎರಡನೇ ಬಾರಿ ಮತದಾನ ಮಾಡುವುದಕ್ಕೆ ಮತಗಟ್ಟೆಯ ಅಧಿಕಾರಿ ಹಾಗೂ ಚುನಾವಣೆಗೆ ಸ್ಪರ್ಧಿಸಿದ ಅಭ್ಯರ್ಥಿಯ ಪರವಾಗಿರುವ ಏಜೆಂಟರ ನೆರವಿಲ್ಲದೆ ಸಾಧ್ಯವಾಗುವುದಿಲ್ಲ. ಮತಗಟ್ಟೆಯ ಅಧಿಕಾರಿ ಹೊರಗಿನವರಾಗಿ ಮತದಾರರೆಲ್ಲರ ಪರಿಚಯವಿರುವುದಿಲ್ಲವೆಂದುಕೊಂಡು ತಿಳಿಯದೆ ಆಗಿರುವ ಏಜೆಂಟರಿಗಂತೂ ಸಾಮಾನ್ಯವಾಗಿ ಎಲ್ಲ ಮತದಾರರ ಮೌಖಿಕ ಪರಿಚಯವಿದ್ದೇ ಇರುತ್ತದೆ. ಸ್ನೇಹಿತರೆ, ಆದ್ದರಿಂದ ಮತದಾನ ಮುಕ್ತವಾಗಿರಲು ಮುಖ್ಯವಾಗಿ ಜನರನ್ನು ವಿದ್ಯಾವಂತರನ್ನಾಗಿ ಮಾಡುವುದು, ಮತ ನೀಡುವುದು ಅವರ ಕರ್ತವ್ಯವೆಂದು, ಒಂದಕ್ಕಿಂತ ಹೆಚ್ಚು ಬಾರಿ ಮತದಾನ ಮಾಡುವುದು, ಬೇರೆಯವರ ಹೆಸರಿನಲ್ಲಿ ಮತದಾನ ಮಾಡುವುದು, ಮತ ನೀಡುವುದು ಮುಂತಾದ ಕೃತ್ಯಗಳು ಅಪರಾಧ ಎಂದು ತಿಳಿಸಿ ಹೇಳುವುದು ಮುಂತಾಗಿ ಸಾರ್ವಜನಿಕರಲ್ಲಿ ಪ್ರಜ್ಞೆ ಮೂಡಿಸುವುದರಿಂದ ಮಾತ್ರ ಸಾಧ್ಯ. ಸಾರ್ವಜನಿಕ ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಶ್ರಮ ವಹಿಸಿ ದುಡಿಯುವುದರಿಂದ ಚುನಾವಣೆಯನ್ನು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸಲು ಸಾಧ್ಯ. ಇದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವೂ ಕೂಡ. ಪ್ರತಿಯೊಬ್ಬರೂ ಕೂಡ ಮತದಾನ ಮಾಡುವುದು ಕಡ್ಡಾಯವಾಗಬೇಕು. ಮತದಾನ ಮಾಡಿದವರಿಗೆ ಸರ್ಕಾರದ ಇನ್ಸೆಂಟಿವ್ಸ್ ಕೊಡಬೇಕು. ಹಾಗೆಯೇ ಮತದಾನ ಮಾಡದೇ ಇರುವವರಿಂದ ದಂಡ ವಸೂಲಿ ಮಾಡಬೇಕು, ಶಿಕ್ಷೆ ಕೊಡಬೇಕು. ಅವರಿಗೆ ಕೊಟ್ಟಿರುವಂತಹ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಹಿಂಪಡೆಯಬೇಕು. ಒಂದು ಕನಿಷ್ಠ ವಿದ್ಯಾರ್ಹತೆಗೆ ಎಲ್ಲ ಕಡೆ ಆದರಣೆ ಇರಬೇಕು. ಆಗ ದೇಶ, ನಮ್ಮ ಸಮಾಜ, ನಮ್ಮ ಪ್ರಜಾಪ್ರಭುತ್ವ ಎಲ್ಲವೂ ಕೂಡ ಈಗಿನ 10ರಷ್ಟು ಅಭಿವೃದ್ಧಿಯನ್ನು ಖಂಡಿತವಾಗಿಯೂ ಕೂಡ ಸಾಧಿಸುತ್ತೆ, ಸಂದೇಹವೇ ಇಲ್ಲ. ನಮ್ಮನ್ನಾಳುವವರಿಗೆ ದೇಶದ ಬಗ್ಗೆ, ಮತದಾರರ ಬಗ್ಗೆ ನಿಜವಾದ ಕಾಳಜಿ ಇರಬೇಕು. ನನ್ನ ಹತ್ತಿರ ವೋಟರ್ಸ್ ID ಇಲ್ಲ, ಸರ್ಕಾರ ಒದಗಿಸಿಲ್ಲ, ಅಥವಾ ಮಾಡುವ ಕೆಲಸ ಬಿಟ್ಟು 16 ದಿನ ಅದಕ್ಕೋಸ್ಕರ ಕಚೇರಿಗಳಿಗೆ ಅಲದಾಡುವ ದುಸ್ಥಿತಿಯೂ ಕೂಡ ನನಗೆ ಬೇಕಾಗಿಲ್ಲ, ಒದಗಬಾರದು ಎನ್ನುವ ಮನಸ್ಥಿತಿ ಮತದಾರರಲ್ಲಿರಬಹುದು. ಆದರೆ ಅದು ಸರ್ಕಾರದ ಕೆಲಸ ಆಗಬೇಕು. ಹಾಗೆಯೇ ಮತದಾನ ಮಾಡುವುದು ಮತದಾರನ ಕೆಲಸ ಆಗಬೇಕು. ಅರ್ಹ ಅಭ್ಯರ್ಥಿಗಳನ್ನ ಚುನಾಯಿಸಲು ಮತದಾರರಿಗೆ ಒಂದು ಕನಿಷ್ಠವಾದಂತಹ ವಿದ್ಯಾರ್ಹತೆಯನ್ನ ನಾವು ನಿಗದಿಪಡಿಸಬೇಕು. ಹಾಗೆಯೇ ಚುನಾವಣೆಯಲ್ಲಿ ಸ್ಪರ್ಧಿಸುವವರಿಗೂ ಕೂಡ ಕನಿಷ್ಠ ವಿದ್ಯಾರ್ಹತೆ ನಿಗದಿಪಡಿಸಬೇಕು. ಕಾರಣ, ಅಸೆಂಬ್ಲಿ ಅಥವಾ ಪಾರ್ಲಿಮೆಂಟಿನಲ್ಲಿ ಹಲವಾರು ವಿಧೇಯಕಗಳನ್ನು ಮಂಡಿಸುವಾಗ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು, ಪುಸ್ತಕಗಳನ್ನು ಓದಿ ಅರ್ಥ ಮಾಡಿಕೊಂಡು ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಬೇಕಾದಂತಹ ಕನಿಷ್ಠ ವಿದ್ಯಾರ್ಹತೆ ನಮ್ಮ ಪ್ರತಿನಿಧಿಗಳಿಗೂ ಕೂಡ ಇರಬೇಕು. ಮತದಾನ ಮಾಡಲು ನಿಗದಿಪಡಿಸುವ ವಿದ್ಯಾರ್ಹತೆ, ವಯಸ್ಸು, ಸಿಟಿಜನ್ಶಿಪ್ ಮತ್ತು ಇತರೆ ಕಾನೂನಾತ್ಮಕ ನಿಬಂಧನೆಗಳನ್ನು ಪೂರೈಸುವ ಎಲ್ಲ ಮತದಾರರಿಗೂ ಕೂಡ ಗುರುತಿನ ಚೀಟಿಯನ್ನ ಅಂತಹವರ ಮನೆಯ ಬಾಗಿಲಿಗೆ ಮುಟ್ಟಿಸಬೇಕು. ಈ ಜವಾಬ್ದಾರಿ ಸರ್ಕಾರಕ್ಕಿರಬೇಕು. ಇಲ್ಲವಾದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ತಕ್ಷಣ ಸೇವೆಯಿಂದ ವಜಾ ಮಾಡಬೇಕು. ಹಾಗೆಯೇ ಮತದಾನ ಮಾಡುವುದು ಕಡ್ಡಾಯ ಮಾಡಬೇಕು. ಇಲ್ಲವಾದರೆ ಅಂತಹವರಿಗೆ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಕೂಡ ಹಿಂತೆಗೆದುಕೊಳ್ಳಬೇಕು. ಅಷ್ಟೇ ಅಲ್ಲ, ಭಾರತೀಯ ಪೌರತ್ವವನ್ನು ಕೂಡ ರದ್ದುಪಡಿಸಬೇಕು. ಕೇಂದ್ರದಲ್ಲಿ ನನ್ನ ಅಭಿಪ್ರಾಯ, ರಾಜ್ಯಸಭೆಯನ್ನು ರಾಜ್ಯಗಳಲ್ಲಿ ಸ್ಟೇಟ್ ಕೌನ್ಸಿಲ್ ಅಥವಾ ವಿಧಾನ ಪರಿಷತ್ತುಗಳನ್ನು ಕೂಡ ರದ್ದುಪಡಿಸಬೇಕು. ಯಾವುದೇ ತಕರಾರಿರಲಿ, ಸಿವಿಲ್, ಕ್ರಿಮಿನಲ್, ಎಕನಾಮಿಕ್ ಅಫೆನ್ಸ್, ಕೋರ್ಟುಗಳು ಯಾವುದೇ ಕಾರಣಕ್ಕೂ ಕೂಡ 1 ವರ್ಷಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಳ್ಳಬಾರದು. ಇದಕ್ಕೆ ಬೇಕಾಗಿರುವ ಲಾಜಿಸ್ಟಿಕ್ ಅಂಡ್ ಮ್ಯಾನ್ ಪವರ್ ಸಪೋರ್ಟ್ ಸರ್ಕಾರ ನ್ಯಾಯಾಲಯಗಳಿಗೆ ಒದಗಿಸಬೇಕು. ಸೀರಿಯಸ್ ಎಕನಾಮಿಕ್ ಅಫೆನ್ಸ್ಗಳಲ್ಲಿ ಸಾವಿರಾರು ಕೋಟಿ ಅಕ್ರಮ ಸಂಪಾದನೆಗಳ ಕೇಸುಗಳಲ್ಲಿ ಕೋರ್ಟುಗಳು, ನ್ಯಾಯಾಲಯಗಳು ಅಂತಹ ಅಕ್ರಮ ಸಂಪಾದನೆಗಳನ್ನು ತಕ್ಷಣ ಜಪ್ತಿ ಮಾಡಿಕೊಳ್ಳಬೇಕು, ಕಾನ್ಫಿಸ್ಕೇಟ್ ಮಾಡಿಕೊಳ್ಳಬೇಕು. ಇಂತಹ ಕೆಲವೊಂದು ಪ್ರಾಮಾಣಿಕ ಕನಿಷ್ಠ ಸುಧಾರಣೆಗಳನ್ನು ಅನುಷ್ಠಾನ ಮಾಡಿದರೆ ಹಾಗೂ ನಿಜವಾದಂತಹ, ಅಂದರೆ ಅನುಷ್ಠಾನ ಮಾಡುವಂತಹ ನಿಜವಾದ ಮನಸ್ಥಿತಿ ನಮ್ಮನ್ನಾಳುವ ಸರ್ಕಾರಗಳಿಗೆ ಇದ್ದರೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ನಿಜವಾದ ಅರುಣೋದಯ ಹಾಗೂ ದೇಶಕ್ಕೂ ಕೂಡ ಒಂದು ಉತ್ತಮವಾದಂತಹ ಭವಿಷ್ಯ ಮಿತ್ರರೇ.